ಆಳಂದ ತಾಲೂಕಿನ ಮಾಡ್ಯಾಳ್ ಗ್ರಾಮದ ಸಾರ್ವಜನಿಕ ಶೌಚಾಲಯಗಳ ದಯನೀಯ ಸ್ಥಿತಿಯನ್ನು ಖಂಡಿಸಿ ಹಾಗೂ ಗ್ರಾಮದಲ್ಲಿ ಮೂಲಭೂತ ನೈರ್ಮಲ್ಯ ಸೌಲಭ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ಜೆಡಿಎಸ್ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷೆ ಶ್ರೀಮತಿ ಮಹೇಶ್ವರಿ ಎಸ್ ವಾಲಿ ಅವರ ನೇತೃತ್ವದಲ್ಲಿ ಆಳಂದದಿಂದ ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿಗೆ ಶಾಂತಿಯುತ ಪಾದಯಾತ್ರೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಲ್ಲಿಸಿದ ಮನವಿಯಲ್ಲಿ ಸುಮಾರು 12,000 ಜನಸಂಖ್ಯೆ ಹೊಂದಿರುವ ಮಾಡ್ಯಾಳ್ ಗ್ರಾಮದಲ್ಲಿ ಸಾರ್ವಜನಿಕ ಶೌಚಾಲಯ ಕೊರತೆ ಇದೆ. ಮಹಿಳೆಯರು, ವೃದ್ಧರು ಹಾಗೂ ಮಕ್ಕಳು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ತಿಳಿಸಲಾಗಿದೆ. ಗ್ರಾಮದಲ್ಲಿರುವ 4 ಸಾರ್ವಜನಿಕ ಶೌಚಾಲಯಗಳಲ್ಲಿ 2 ಸಂಪೂರ್ಣ ಶೀತಲಗೊಂಡಿದ್ದು, 1 ಶೌಚಾಲಯ ಮಾತ್ರ ಬಳಕೆಯಲ್ಲಿದ್ದರೂ ಅದರಲ್ಲಿ ಮೇಲ್ಛಾವಣಿ, ನೀರು, ವಿದ್ಯುತ್ ಹಾಗೂ ಸ್ವಚ್ಛತಾ ವ್ಯವಸ್ಥೆ ಇಲ್ಲ. ಮತ್ತೊಂದು ಶೌಚಾಲಯ 2 ತಿಂಗಳ ಹಿಂದೆ ನಿರ್ಮಾಣ ಪೂರ್ಣಗೊಂಡಿದ್ದರೂ ಇದುವರೆಗೂ ಸಾರ್ವಜನಿಕ ಬಳಕೆಗೆ ತೆರೆಯಲಾಗಿಲ್ಲ ಎಂದು ಮನವಿಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತಿದಾರ್, ಬಸವರಾಜ್ ಬೀರ್ಬಟ್ಟಿ, ರಾಜ್ಕುಮಾರ್ ಬಡದಾಳ್, ತಾಲೂಕು ಅಧ್ಯಕ್ಷ ರಫೀಕ್ ಇನಾಮದಾರ್, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸೈಯದ್ ಜಾಕೀರ್ ಅಹಮದ್, ವೆಂಕಟೇಶ್ ರಾಥೋಡ್, ಸೈಫನ್ ಪಟೇಲ್, ಮಶಾಕ್ ಡಾಂಗೆ, ಅರ್ಬಾಜ್ ಶೇಖ್, ಅಮೀರ್ ಅನ್ಸಾರಿ, ಅಮ್ಜದ್ ಸೇರಿದಂತೆ ಜೆಡಿಎಸ್ ಮುಖಂಡರು, ಮಹಿಳಾ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಿನ್ನೆ 6ನೇ ಆಗಸ್ಟ್ 2026ನೇ ದಿನದಂದು ಮಹೇಶ್ವರಿ ವಾಲಿಯವರು ನಮ್ಮ ಜನತಾದಳ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರು ಹೌದು ಹಾಗೂ ಕಳೆದ ಚುನಾವಣೆಯಲ್ಲಿ MLA ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಿದಂಥವರು ಜನರ ಸಮಸ್ಯೆಗಳನ್ನು ಪ್ರತಿ ಹಳ್ಳಿಗಳಲ್ಲಿ ಹೋಗಿ ಅವರ ದುಃಖದ ಒಂದು ವಾತಾವರಣವನ್ನು ನೋಡಿ ಈ ಒಂದು ಗಟ್ಟಿಯಾದಂಥ ನಿರ್ಧಾರ ಇವತ್ತೇನಾದರೂ ಯಾವ ಸರ್ಕಾರಕ್ಕೂ ಕೂಡ ನಾವು ಮನವಿ ಮಾಡಿದ್ರೆ ಯಾವುದೇ ರೀತಿಯಿಂದ ಕೂಡ ನಮಗೆ ಪರಿಹಾರ ಸಿಗ್ತಾಯಿಲ್ಲ. ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ ಅಂಥೇಳಿ ಇವತ್ತೇನು ಅವರು ಪ್ರತಿಜ್ಞೆ ಮಾಡಿ ಸುಮಾರು 50ರಿಂದ 60 ಕಿಲೋಮೀಟ್ರ್ ಈ ಮಳೆ ಬಂದರೂ ಕೂಡ ಎಲ್ಲಿ ಕೂಡ ಕುಗ್ಗದೆ ಬಗ್ಗದೆ ಎಲ್ಲಿ ಕೂಡ ಅವ್ರು ಹಿಂದೇಟು ಹಾಕದೆ ಇಂಥ ಒಂದು ಪಾದಯಾತ್ರೆ ಕಾರ್ಯಕ್ರಮ ಒಂದು ಮಹಿಳೆಯಾಗಿ ಮಾಡಿದ್ದಾರೆ ಅಂತಂದರೆ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ಆಡಳಿತಗೆ ಇದು ಒಂದು ಛೀಮಾರಿ ಅಂತ ಹೇಳಕ್ಕೆ ಬಯಸ್ತಾಯಿದ್ದೀನಿ. ಯಾಕೆ ಈ ಒಂದು ವಾತಾವರಣ ನಿರ್ಣಯ ಆಯಿತು? ಇವತ್ತು ನೋಡ್ತಾ ಇದ್ದೀವಿ ಪ್ರತಿಯೊಂದು ಗ್ರಾಮಗಳಲ್ಲಿ ಮಹಿಳೆಯರಾಗಲಿ, ಇವತ್ತು ಹಿರಿಯರಾಗಲಿ, ಇವತ್ತು ಯುವಕರಾಗಲಿ, ಇವತ್ತು ಸಣ್ಣ ಹುಡುಗಿಯರು ಇವತ್ತು ಶೌಚಾಲಯಕ್ಕೆ ಹೋಗಬೇಕಾದ್ರೆ ಅವರೆಲ್ಲರೂ ಕೂಡ ಇವತ್ತು ಬಯಲಿಗೆ ಹೋಗೋಂಥ ಪರಿಸ್ಥಿತಿ ಇನ್ನೂ ಕೂಡ ಭಾರತ ದೇಶದ ನಮ್ಮ ಕಲಬುರಗಿಯ ಏನು ಕಲ್ಯಾಣ ಕರ್ನಾಟಕ ಭಾಗ ಅಂತ ಹೇಳ್ತೀವಿ, ಈ ಭಾಗದಲ್ಲಿ 5,000 ಕೋಟಿ ಅನುದಾನವನ್ನು ನಾವು ಪ್ರತಿ ವರ್ಷ ಕೊಡ್ತೀವಿ ಅಂತೇಳಿ ಹೆಮ್ಮೆಯಿಂದ ಎಲ್ಲ ಸರ್ಕಾರಗಳು ಏನು ಹೇಳ್ತವೆ. ಇದಕ್ಕೆ 5,000 ಕೋಟಿ ಹಣವನ್ನು ನೀವು ನಿಜವಾಗ್ಲೂ ಬಳಕೆ ಸರಿಯಾದ ರೂಪದಲ್ಲಿ ಆಗಿದ್ದರೆ ಇಂಥ ಒಂದು ಪರಿಸ್ಥಿತಿ ಇವತ್ತು ಕಾಲಿಗೆ ನೋಡ್ತಾ ಇದ್ದೀರಿ. ಬ್ಯಾಂಡೇಜ್ ಪಟ್ಟಿ ಹಾಕಿ ಇವತ್ತು ಭಾಳ ಕಷ್ಟದಲ್ಲಿದ್ದರೂ ಕೂಡ ಮಹಿಳೆಯರು ಭಾಳ ಸಂಖ್ಯೆಯಲ್ಲಿ ಇವತ್ತು ಆಳಂದ ಮತಕ್ಷೇತ್ರದ ಎಲ್ಲ ಜನರು ವಿಶೇಷವಾಗಿ ಮಾಡ್ಯಾಳ್ ಗ್ರಾಮದಿಂದ ಭಾಳಷ್ಟು ಮಹಿಳೆಯರು ಬಂದಿದ್ದಾರೆ ಮತ್ತು ತಾಲೂಕು ಅಧ್ಯಕ್ಷರುಗಳು ಮತ್ತು ನಮ್ಮ ಜನತಾದಳ ಪಕ್ಷದ ಎಲ್ಲ ಕಾರ್ಯಕರ್ತರುಗಳು ಮತ್ತು ವಿಶೇಷವಾಗಿ ಇಲ್ಲಿ ಇದು ಪಕ್ಷದಕ್ಕಿಂತಲೂ ಇದು ಒಂದು ಪಕ್ಷಾತೀತವಾದಂಥ ಹೋರಾಟ ಅಂದರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಎಲ್ಲ ಒಂದು ತಾಲೂಕುಗಳಲ್ಲಿ ನೋಡ್ತಾ ಇದ್ದೀವಿ ಇದೇ ಪರಿಸ್ಥಿತಿ. ದೇಶದ ಮರ್ಯಾದೆಗೆ ನೋಡಿರಿ, 15ನೇ ಆಗಸ್ಟ್ ಬಂತಂದರೆ ನಮ್ಮ ದೇಶ ಹಿಂಗಾಯಿತು ಹಂಗಾಯಿತು, ಇಷ್ಟು ಜನ ಬಲಿದಾನ ಕೊಟ್ಟರು, ಇಷ್ಟು ನಮ್ಮ ಪ್ರಗತಿಯಲ್ಲಿದ್ದೀವಿ ಅಂತೇಳಿ ಏನು ಇವತ್ತು ದೇಶದ ಪರವಾಗಿ ಎಲ್ಲ ಲೀಡರ್ಗಳು ಮಾತಾಡ್ತಾರೆ. ನಿಜವಾಗಲೂ ನೈತಿಕತೆ ಇದೇನಾ ಎಂಬುದು ಮಾತು ನಾನು ತಮ್ಮ ಮಾಧ್ಯಮ ಮೂಲಕ ಕೇಳಲು ಬಯಸ್ತಾಯಿದ್ದೀನಿ. ಇವತ್ತು ದೇಶದ ಮರ್ಯಾದೆ ಎಲ್ಲಿದೆ? ಇವತ್ತು ಯಾರಾದರೂ ಒಬ್ಬ ಹೊರಗ ದೇಶದಿಂದ ಬಂದಂಥ ಜನರು ನಮ್ಮ ಹಳ್ಳಿ ವಾತಾವರಣ ನೋಡಿದ್ರೆ ಇವರು ಇನ್ನೂ ಬೆಗ್ಗರ್ಸ್ ಲೆವೆಲಲ್ಲಿದ್ದಾರೆ, ಇನ್ನೂ ಭಿಕ್ಷುಕರ ಲೆವೆಲಲ್ಲಿದ್ದಾರೆ ಅಂತೇಳಿ ನಮ್ಮನ್ನು ಕಾಣ್ತಾರೆ. ಇದೇ ಒಂದು ಪರಿಸ್ಥಿತಿ ಇದೇ ಥರ ಮುಂದುವರೆದ್ರೆ ದೇಶ ಪ್ರಗತಿ ಆಗೋದೇನು? ಅಂಕಿಅಂಶಗಳು ಬೇಕಾಗಿಲ್ಲ. ಇವತ್ತು ವಿಶೇಷವಾದಂಥ ಈ ಪಾದಯಾತ್ರೆಯವರು ಮೇಡಮ್ ಅವರು ಕೈಗೊಂಡಿದ್ದು, ಒಂದು ಶಾಲೆಗಳಲ್ಲಿ ಮಕ್ಕಳಿಗೆ ಶೌಚಾಲಯ ಇಲ್ಲ, ಹಳ್ಳಿಗಳಲ್ಲಿ ಮಹಿಳೆಯರಿಗೆ ಶೌಚಾಲಯ ಇಲ್ಲ, ಮನೆಗೆ ಶೌಚಾಲಯ ಕೊಟ್ಟಿದೆ ಅಂತೇನು ಹೇಳ್ತಾರೆ, ಆ ಮನೆಗೆ ನೀರೇ ಇಲ್ಲ. ಒಳಚರಂಡಿ ವ್ಯವಸ್ಥೆ ಯಾವ ಥರ ಜಿಲ್ಲೆಗಳಲ್ಲಿ ಏನು UGD ಕಾರ್ಯಕ್ರಮ ಆಗ್ತದೆ, STP ಪ್ಲ್ಯಾನ್ ಕೊಡ್ತಾರೆ, ಅಲ್ಲಿ ಯಾವುದೇ ರೀತಿಯಿಂದ UGD ಪ್ಲ್ಯಾನ್ ಇರೋದಿಲ್ಲ. ಒಂದು ಮನೆಗೆ ನೀರೇ ಇಲ್ಲ ಅಂದರೆ ಶೌಚಾಲಯ ಏನು ಸುಮ್ಮನೆ ಕಾಟಾಚಾರಕ್ಕಾಗಿ ಶೌಚಾಲಯ ಕೊಟ್ಟಿದ್ದೀವಿ, ಶೌಚಾಲಯ ಮುಕ್ತ ಭಾರತ ಮಾಡಿದ್ದೀವಿ ಅಂಥೇಳಿ ಲೀಡರ್ಗಳು ಹೇಳಿದ್ದು ನಾವು ಭಾಷಣಗಳಲ್ಲಿ ಕೇಳ್ತಾ ಇದ್ದೀವಿ. ಕಲಬುರಗಿ ಜಿಲ್ಲೆಯ ಜನರಿಗೆ ಮಿರಾ ಮೆನ್ಸ್ ಅವೆನ್ಯೂ ವತಿಯಿಂದ ಶುಭ ಸುದ್ದಿ. ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರ್ಯಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್
ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತ್ಯಾಕೆ ತಡ, ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ.